ಏನ್ ಸಾಧನೆ ಮಾಡಿದ್ದಾರೆ ಅನ್ನೋದು ಸಮಾವೇಶ ಮಾಡಕ್ಕೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ದುಡ್ಡು ತಿಂದು ಅನ್ನೋದು ಸಾಧನೆ ಆಗತ್ತಾ? SCP TSP ಅನುದಾನವನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಅನ್ನೋ ಸಾಧನೆ ಆಗತ್ತಾ? ಕಳೆದ 3 ವರ್ಷದ ಮಹತ್ ಕಾರ್ಯ ಏನ್ ಸಾಧನೆ ಮಾಡಿದ್ದಾರೆ? ಕಾರ್ಮಿಕ ಇಲಾಖೆನಲ್ಲಿ ದುಡ್ಡು ಹೊಡೆದು ಅನ್ನೋ ಸಾಧನೆನಾ? ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಬೋರ್ವೆಲ್ಗೂ ದುಡ್ಡು ಕೊಡದಲೇನೆ ಅವ್ರನ್ನ ನಿರ್ಲಕ್ಷ್ಯ ಮಾಡಿದೀವಿ ಅನ್ನೋ ಸಾಧನೆನಾ? ಯಾವ್ದು ಸಾಧನೆ? ಇಂಥದ್ ಸಾಧನೆ ಅಂತ ಹೇಳಿ ಆಮೇಲೆ ಸಮಾವೇಶ ಮಾಡಿ. ನಾವು ಗೃಹಲಕ್ಷ್ಮಿ ಹಣನ 10 ತಿಂಗಳು ದುಡ್ಡು ಹಾಕಿ 2 ತಿಂಗಳು ನುಂಗಿದೀವಿ ಅನ್ನೋ ಸಾಧನೆ ಆಗತ್ತಾ? ವಿಧಾನಸೌಧದಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ ಅವರು. 2 ತಿಂಗಳು ದುಡ್ಡು ಎಲ್ಲಿ ಅಂತ ಕೇಳಿದ್ದಕ್ಕೆ ಯಾವ್ದು ಸಾಧನೆ? ಯಾವುದು? ಬಡವರು ಹಣ ಲೂಟಿ ಹೊಡೆದಿದ್ದ? ಹೇಳಿ, ಎಷ್ಟು ಬಡವರಿಗೆ ನಾವು ಗೃಹ ಭಾಗ್ಯ ಕೊಟ್ಟಿದ್ದೀವಿ? ಅಂಬೇಡ್ಕರ್ ಮನೆ ಎಷ್ಟು ಕೊಟ್ಟಿದ್ದೀವಿ? ಏನ್ ಕೊಟ್ಟಿದ್ದಾರೆ ಇವ್ರು ಬಂದ ಮೇಲೆ? ಯಾವ ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸಿದೀವಿ? ಮಾಡಿದಾರ ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸೋ ಕೆಲಸನ? ಅಥವಾ ಉದ್ಯೋಗ ಸೃಷ್ಟಿ ಮಾಡುವಂತ ಯೋಜನೆಯನ್ನು ರೂಪಿಸಿದವೆ? ಯಾವ ಯೋಜನೆ ರೂಪಿಸಿದ್ದಾರೆ? ಲೂಟಿ ಪಾಟಿ ಎಲ್ಲ ಸಾಧನೆ ಆಗಲ್ಲ. ಈ ಸರ್ಕಾರದಲ್ಲಿ ಮಾಡಿರೋದು ಲೂಟಿ, ಅಧಿಕಾರ ದುರ್ಬಳಕೆ, ಇದ್ಯಾವುದು ಸಾಧನೆ ಆಗಲ್ಲ. ಶಾಲಾ ಮಕ್ಕಳ ಮನಸ್ಸಿನಲ್ಲಿ ಮತೀಯ ವಿಷ ಬೀಜವನ್ನ ಬಿತ್ತೋದು ಸಾಧನೆ ಆಗತ್ತಾ? ಮತೀಯ ವಿಷ ಬೀಜ ಬಿತ್ತೋ ಸಾಧನೆ ಆಗತ್ತೇನ್ರಿ? ಇದ್ಯಾವುದು ಸಾಧನೆ ಆಗಲ್ಲ. ಇದೆಲ್ಲ ಮನೆ ಹಾಳು ಕೆಲಸ ಆಗತ್ತೆ. ಮನೆ ಹಾಳು ಕೆಲಸಕ್ಕೆ ಅವರು ಸಾಧನಾ ಸಮಾವೇಶ ಅಂತ ಕರೆದ್ರೆ ಮನೆ ಹಾಳರು ಮಾತ್ರ ಒಪ್ಕೊಳ್ತಾರೆ, ಇನ್ಯಾರು ಒಪ್ಕೊಳ್ಳಲ್ಲ.